ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇದು ಸಂಡೇ ಆಫ್ಟರ್ನೂನಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನಾಟಿ ಕೋಳಿ ಇತ್ತಲ್ಲ, ಅದ್ರ ಸಾಂಬಾರು ಸುಮ್ಮನೆ ಹಾಗೆ ಮೇಲೆ ತೋರಿಸಿದ್ದೀನಿ ಅಷ್ಟೇ. ಇದ್ರ ರೆಸಿಪಿ ನಾಳೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಗಿದೆ ಅಂತ ಅವಾಗ ಕಮೆಂಟ್ ಮಾಡಿ. ಇದು ಸಂಜೆ 4:30 ಹಂಗೆ ಅಮ್ಮ ಈಚೆ ಪಾಪನ ಎತ್ಕೊಂಡು ಕೂತ್ಕೊತಿದ್ದಾರೆ. ಅದು ನಾರ್ಮಲ್ ಯಾವಾಗಲೂ ಅಷ್ಟೇ, ಒಂದು 4:15 5 ಗಂಟೆ ಅಷ್ಟೊತ್ತಿಗೆ ಮುಸ್ಸಂಜೆ ಸ್ವಲ್ಪ ತಣ್ಣಗಿರುತ್ತೆ ಅಂತ ಎದ್ದು ಈಚೆ ಕೂತ್ಕೊತಾರೆ. ಬಟ್ ನಂಗೆ ಆವಾಗ ಗೊತ್ತಿರಲಿಲ್ಲ, ನಾನು ಮುಂದೆ ಏನಾಯಿತು ಅಂತ ನಿಮ್ಗೆ ಹೇಳ್ತೀನಿ. ಬಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ನೋಡಿ. ಇದು ಸಂಜೆ ಒಂದು 5ಗೆ ಹಸ್ಬೆಂಡು ಡಿ-ಮಾರ್ಟ್ ಕಡೆ ಅಪ್ಪ ಮತ್ತು ಮಗಳು ಇಬ್ಬರು ಹೋಗ್ತಾಯಿದ್ರು. ಹಾಗೆ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್, ಅಂದರೆ ಡಿ-ಮಾರ್ಟ್ ಎನ್ವೈರನ್ಮೆಂಟ್ ಹೇಗಿದೆ, ಒಳಗಡೆ ಹೇಗಿರುತ್ತೆ ಅಂತ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾರೆ. ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಸಂಡೇ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನೋದು ಇದೇ ರೀಸನು. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಮತ್ತು ಏನು ತೊಗೊಳ್ಳೋದು ಏನು ಬಿಡೋದು ಒಂದೂ ಗೊತ್ತಾಗಲ್ಲ. ನೀವೇನಾದರೂ ಡಿ-ಮಾರ್ಟ್ಗೆ ಶಾಪಿಂಗಿಗೆ ಅಂತ ಹೋಗಬೇಕಿದ್ರೆ ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡ್ಸಲ್ಲಿ ಮಾತ್ರ ಹೋಗಬೇಡಿ. ಮತ್ತು ಈಗ ವುಮೆನ್ಸ್ ಚೆಕ್ಕಿಂಗ್ಗೆ ಅಂತ ಸಪ್ರೇಟ್ ಸೆಕ್ಷನ್, ಸಪ್ರೇಟ್ ಏರಿಯಾ ಬೇರೆ ಮಾಡಿದಾರಂತೆ. ಮುಂಚೆ ಆ ರೀತಿ ಇರಲಿಲ್ಲ. A to Z ಸಿಗುತ್ತೆ ಈಗ ಡಿ-ಮಾರ್ಟಲ್ಲಿ. ಪರವಾಗಿಲ್ಲ, ಶಾಪ್ ಪ್ರೈಸ್ಗಿಂತ ಈಗ ಡಿ-ಮಾರ್ಟ್ ಪ್ರೈಸು ಬೆಟರ್ ಅಂತ ಅನ್ಕೋತೀನಿ. ಆದರೂ ಈಗೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ಅಷ್ಟಿರಲಿಲ್ಲ. ಮತ್ತು ಈಗ ಸ್ಕೂಲ್ ಓಪನ್ ಇದೆಯಲ್ಲ, ಬುಕ್ಸು ಪೆನ್ಸಿಲು ಎಲ್ಲ ಇಟ್ಬಿಟ್ಟಿದ್ದಾರೆ. ಏನೋ ಬಾಕ್ಸು, ಪೆನ್ಸಿಲ್ ಬಾಕ್ಸು 60 ರೂಪೀಸು, 56 ರೂಪೀಸ್ ಏನೋ ಆಫರ್ ಬಿಟ್ಟಿದ್ದಾರೆ. ಇವಾಗ ಬುಕ್ಸು, ಜಾಮಿಟ್ರಿ ಬಾಕ್ಸು ಮತ್ತು ಡ್ರಾಯಿಂಗ್ ಬುಕ್ಸು ಎಲ್ಲನೂ ಇಟ್ಬಿಟ್ಟಿದ್ದಾರೆ, ಮಕ್ಕಳು ತೊಗೊಳ್ಳಿ ಅಟ್ರಾಕ್ಟಿವ್ ಆಗಿರೋವಂಥದ್ದು ಅಂತ. ಹಾಗೆ ಸ್ವಲ್ಪ ಏನು ಜಾಸ್ತಿ ತಂದಿಲ್ಲ, ಹಾಗೆ ಸ್ವಲ್ಪ ಏನು ರೇಷನ್ ತೊಗೊಂಡು ಮತ್ತು ಅವಳನ್ನೂ ಓಡಾಡ್ಸ್ಕೊಂಡು ಕರ್ಕೊಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಇಲ್ಲಿ ಪ್ಲಾಸ್ಟಿಕ್ ಕ್ವಾಲಿಟಿ ಬಾತ್ ಟಬ್ಸ್ಗಳ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನಾನಿಲ್ಲಿ ಪ್ಲಾಸ್ಟಿಕ್ದು ಟ್ರೇ ತೊಗೋಬೇಕು ಅಂತಿದೆ, ಅದು ಆಗ್ತಾನೇ ಇಲ್ಲ. ನೋಡೋಣ, ಯಾವಾಗಿದ್ದರೂ ತೊಗೋಬೇಕು ಅಂತ ಸುಮ್ಮನಾಗಿದ್ದೀನಿ. ಬಿಲ್ ಹಾಕಿಸ್ಕೊಂಡ್ರು ಏನೋ 780 ರೂಪೀಸ್ ಏನೋ ಆಯ್ತಂತೆ. ಮನೆಗೆ ಬಂದರು. ಅವಳನ್ನ ಓದಕ್ಕೆ ಹೇಳ್ಬಿಟ್ಟು ನಾನು ಸ್ವಲ್ಪ ಪಾಪದು ಕಾಲ್ಗೆಜ್ಜೆ ಮತ್ತು ಓಲೆ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದೆ. ಬಟ್ ಅವರಂದರು ಚೈನ್ ಇನ್ನೂ ಬಂದಿಲ್ಲ, ಓಲೆ ಏನು ಕಪ್ಪಗಾಗಲ್ಲ, ಆ ಥರ ಏನಾದರೂ ಇದ್ದರೆ ನಾವೇ ವಾಪಸ್ ತೊಗೊತೀವಿ ಅಂತ ಹೇಳಿದ್ರು. ಮತ್ತು ಇನ್ನೂ ಚೆನ್ನಾಗಿರೋದಿರಲಿಲ್ಲ, ಅದಕ್ಕೆ ವಾಪಸ್ ಬಂದ್ವಿ. ಪಾಪಗೆ ಕಾಲಿಗೆ ಮತ್ತು ಸೊಂಟಕ್ಕೆ ದಾರ ತೊಗೋಬೇಕಿತ್ತು. ಅದು ತೀರಾ ದಪ್ಪ ಆಯಿತು, ಇದೇ ಸಣ್ಣ ತೊಗೊಳ್ಳಿ ಅಂತ ತೊಗೊತಿದ್ರು. ಈಗೆಲ್ಲ ಮೀಟ್ರ್ ಲೆಕ್ಕ ಅಂತೆ, ಅವಾಗೆಲ್ಲ ಹಂಗೆ ಕೊಡ್ತಿದ್ರು. ಇವಾಗೆಲ್ಲ ಮೀಟ್ರು ಎಲ್ಲಿದೆಯಪ್ಪ, ನೀನು ಯಾವ ಕಾಲದಲ್ಲಿದ್ಯಾ ಅಂತ ಹೇಳ್ತಿದ್ರು ಅಂಕಲ್ಲು. ನಮಗೆ ಅದೆಷ್ಟು 1 ಮೀಟ್ರಿಗೂ 2 ಮೀಟ್ರಿಗೂ ಏನೋ 10 ರೂಪೀಸ್ ಏನೋ ತೊಗೊಂಡ್ರು. ಬಟ್ ಸ್ವಲ್ಪ ಸಣ್ಣ ಇದೆ, ಅದು ದಪ್ಪ ಪರವಾಗಿಲ್ಲ, ಚೆನ್ನಾಗಿತ್ತು. ಮತ್ತು ಚಿಕ್ಕ ಪುಟ್ಟ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ ಅಂಕಲ್ಲು. ಇಯರಿಂಗ್ಸು, ಸ್ಟಿಕ್ಕರ್ಸು, ನೇಲ್ ಪಾಲಿಶು, ಗಿಫ್ಟ್ ಐಟಮ್ಸು, ಪರವಾಗಿಲ್ಲ, ಓಕೆ ಎಲ್ಲ ಇಟ್ಟಿದ್ದಾರೆ. ಏನಾದರೂ ತೊಗೋಬಹುದು. ಅದನ್ನು ಬಳೆ ಸ್ಟೋರಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅವರೇನೋ ಅಂತಿದ್ರು ನಮ್ಮ ಮನೆಯವರು, ಮಾತಾಡ್ತಾನೆ ಇದ್ದರೆ ಮಾತಾಡ್ಕೊಂಡು ನಿಂತ್ಕೊಂಡೇ ಕಾಲ ಕಳೆದೋಗುತ್ತೆ, ಎಲ್ಲಿ ಎಷ್ಟು ಟೈಮ್ ಕೊಡಬೇಕೋ ಅಷ್ಟು ಟೈಮ್ ಕೊಟ್ಕೊಂಡು ಹೊರಡ್ತಾ ಇರಬೇಕು, ಯಾರನ್ನೂ ಜಾಸ್ತಿ ಸ್ನೇಹಿತರನ್ನು ಬೆಳೆಸ್ಕೋಬಾರ್ದು, ನಮ್ಮ ಎಷ್ಟರಲ್ಲಿರುತ್ತೋ ಅಷ್ಟರಲ್ಲಿ ಬೆಳೆಸ್ಬೇಕು ಅಂತ ಹೇಳ್ತಿದ್ರು. ಮನೆಗೆ ಬಂದ್ವಿ. ನಿಜ ನನಗೆ ಗೊತ್ತಿರಲಿಲ್ಲ, ನಾನೇನೋ ಮಾಮೂಲಿ ಇದು ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೀಗೆಲ್ಲ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ. ನನ್ನ ಮಗ ಪಾಪ ಆರಾಮಾಗಿ ಆಟ ಆಡ್ಕೊಂಡು ಇದ್ದವನು ಈ ಥರ ರಾತ್ರಿ ಎಲ್ಲ ನರಳ ಆಗೋಯ್ತಲ್ಲ ಅಂತ ನಿಜ ಬೇಜಾರಾಗೋಯ್ತು ನನಗೆ. ನಾವಿಬ್ಬರೂ ನಿದ್ದೆ ಮಾಡಿಲ್ಲ ನೈಟ್ ಊಟಕ್ಕೆ ಅದೇ ಚಿಕನ್ ಸಾಂಬಾರಿತ್ತು, ಅದನ್ನೇ ಅವಳಿಗೆ ಹಾಕ್ಕೊಟ್ಬಿಟ್ಟು ತಿನ್ನಲಿಕ್ಕೆ ಅಂತ ಏನೋ ಕ್ಯಾಮ್ರಾ ಆನ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಇದನ್ನು ಮಾಡ್ತಿದ್ದಾಳೆ ಅಷ್ಟೇ. ಅದಾದಮೇಲೆ ತಲೆ ಸ್ವಲ್ಪ ಬಿಸಿ ಆಗ್ತಿತ್ತು, ಇರು ಟೆಂಪ್ರೇಚರ್ ಚೆಕ್ ಮಾಡೋಣ ಅಂತ ಮಾಡ್ತಿದ್ದೆ. 100 ಮೇಲೆ ಹೋಯಿತು. ಆವಾಗಲೇ ಗೊತ್ತಾಗಿದ್ದು ಅವನಿಗೆ ಜ್ವರ ಇದೆ ಅಂತ. ನಾವು ಆರ್ಮಲ್ ಚೆಕ್ ಮಾಡಿರ್ತೀವಿ, ಆರ್ಮಲ್ಲೂ ಚೆಕ್ ಮಾಡ್ತಾರೆ, ಟಂಗಲ್ಲೂ ಚೆಕ್ ಮಾಡ್ತಾರೆ, ಮತ್ತು ಪ್ರೈವೇಟ್ ಪಾರ್ಟ್ ಹತ್ರ ಚೆಕ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಥರ್ಮಾಮೀಟರ್ ಇರುತ್ತೆ. ಇದು ನಾವು ಚೆಕ್ ಮಾಡೋದು ಆರ್ಮ್ ಹತ್ರ. ನಂಗೆ ಇಷ್ಟು ಜ್ವರ ಇದೆ ಅಂತ ನಿಜ ಗೊತ್ತಿರಲಿಲ್ಲ, ನಿಜ ಬೇಜಾರಾಗೋಯ್ತು. ಅವ್ನು ಹೆಂಗೆ ನರಳ್ತಾನೆ ನೋಡಿ. ನಾವು ನೈಟು ಪೂರ ನಾನು ನಮ್ಮ ಮನೆಯವ್ರಿಬ್ಬರೂ ನಿದ್ದೆ ಮಾಡಿಲ್ಲ.
ಹೆಂಗೋ ಬೆಳಿಗ್ಗೆ ತುಂಬಿಸಿದ್ವಿ, ನೈಟ್ ತುಂಬಿಸಿದ್ವಿ. ಅವನಿಗೆ ಸ್ವಲ್ಪ ತೇವದ ಬಟ್ಟೆ ಹಾಕಬೇಕೋ ಇಲ್ವೋ ಕನ್ಫ್ಯೂಷನ್. ನಂತರ ನ್ಯೂ ಮಾಮ್ ಇರ್ತೀರ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ನಾನು ಅಷ್ಟು ಇದರಲ್ಲೂ ಯಾಕೆ ವಿಡಿಯೋ ಮಾಡಿದ್ದೀನಿ ಅಂದರೆ, ಎಲ್ಲರ ಮನೆ ಚಿಕ್ಕ ಚಿಕ್ಕ ಮಕ್ಕಳಿರ್ತೀರ, ನಿಮಗೂ ಡೌಟ್ಸ್ ಇರುತ್ತೆ. ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕೋ ಹಾಕಬಾರ್ದು, ಮತ್ತು ಮೈ ಒರೆಸ್ಬೇಕೋ ಒರೆಸ್ಬಾರ್ದು, ಮತ್ತು ಏನೇನೆಲ್ಲ ಇಟ್ಕೋಬೇಕು ಅಂತ ಮಸ್ಟ್ ಆ್ಯಂಡ್ ಶುಡ್ ಹೇಳ್ತೀನಿ. ಯಾರ್ಯಾರ ಮನೆ ಚಿಕ್ಕ ಮಕ್ಕಳಿದ್ದೀರಾ ದಯವಿಟ್ಟು ಥರ್ಮಾಮೀಟರ್ ಇಟ್ಕೊಳ್ಳಿ, ಮತ್ತು ಫೀವರ್ದು ಮೆಡಿಸನ್ಸ್ ಇಟ್ಕೊಳ್ಳಿ. ಮತ್ತು ನೀವು ಡಾಕ್ಟ್ರ್ ಹತ್ರ ಹೋದಾಗ ಎಮರ್ಜೆನ್ಸಿಗೆ ಏನೇನು ಮಾಡಬೇಕು ಪ್ರಿಸ್ಕ್ರೈಬ್ ಅದನ್ನು ಮಾಡಿಕೊಂಡು ಆಮೇಲೆ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು. ನಾವು ನೈಟ್ ಅದೆಲ್ಲ ಮಾಡಿದ್ವಿ. ನನಗೆ ಗೊತ್ತಿರಲಿಲ್ಲ ತಣ್ಣೀರು ಬಟ್ಟೆ ಎಲ್ಲ ಹಾಕಬೇಕು ಅಂತ. ಪಾಪ ನಿದ್ದೆ ಮಾಡಿಲ್ಲ. ನಾನಂದ್ರೂ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದೀನಿ, ನಮ್ಮ ಮನೆಯವ್ರು ನಿದ್ದೆನೇ ಮಾಡಿಲ್ಲ. ಅವ್ರ ಮನೆಗೆ ಹೋಗಿ ಮತ್ತೆ ವಾಪಸ್ಸು 11:30 12 ಗಂಟೆ ಮನೆಗೆ ಬಂದಾಗ ನೈಟೆಲ್ಲ ನೋಡ್ಕೊಂಡಿದ್ದಾರೆ. ಬೆಳಗ್ಗೆ ಇನ್ನೂ ಕೊರಗ್ತಾನೆ ಇದ್ದ. ಈಗಾದರೆ ಆಗಲ್ಲ ಇರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅದಕ್ಕೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಅಮ್ಮ ಅವಲಕ್ಕಿ ಉಪ್ಪಿಟ್ಟೇನೋ ಮಾಡಿದರು, ತಿಂತಿದ್ವಿ. ಅವನು ಆರಾಮಾಗಿದ್ದಾಗ ಕಾಲೆಲ್ಲ ಸೈಕಲ್ ಹೊಡ್ಕೊಂಡು ಅಂತ ಬಸ್ ಬಿಟ್ಕೊಂಡು ಆರಾಮಾಗಿರ್ತಿದ್ದವನು ಇದ್ಯಾಕಪ್ಪ ಇಷ್ಟು ಇದಾಗ್ಬಿಡ್ತು ಅಂತ ನಂಗೆ ನಿಜ ಅಳುನೇ ಬಂದ್ಬಿಡ್ತು. ಇದೇನು ಅವಳಿಗೂ ಹುಷಾರಿರಲಿಲ್ಲ, ಈಗ ರಿಕವರ್ ಆಗಿದ್ದಾಳೆ, ಇವನಿಗೂ ಹುಷಾರಿಲ್ವಲ್ಲ ಅಂತ. ಬಟ್ ಯಾರು ಚಿಕ್ಕ ಮಕ್ಕಳು ಇದ್ದೀರಾ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಅಪ್ರಾಕ್ಸ್ 100 ಮೇಲೆ ದಾಡ್ತಿದೆ ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ರಾತ್ರಿ ಎಲ್ಲ ನೋಡಿ, ಇಲ್ಲಾಂದರೆ ಪಿಟ್ಸ್ ಬರೋ ಚಾನ್ಸಸ್ ಇರ್ತವೆ. ಗುಡ್ಡು ಓಯ್ ಗುಡ್ಡಣ್ಣ, ಹ್ಞೂ ಅಂತ ಸದ್ದು ಮಾಡ್ತಿದ್ದೀವಿ, ಇವತ್ತು ಸದ್ದೇ ಇಲ್ಲ. ಅಲ್ಲಿ ಕೂತ್ಕೋಬೇಕಾ? ಅವನಿಗೆ ಜಾಸ್ತಿ ಹಣೆ ಹತ್ರ ಸುಡ್ತಿತ್ತು, ಹಿಂದೆ ಸುಡ್ತಿತ್ತು, ಮತ್ತು ಫುಲ್ಲು ಬೆನ್ನು ಸುಡ್ತಾಯಿತ್ತು. ಕೈಕಾಲು ಸ್ವಲ್ಪ ತಣ್ಣಗೆ ಇತ್ತು. ಟೆಂಪ್ರೇಚರ್ ಚೆಕ್ ಮಾಡ್ಕೊತೀರಿ, ಮತ್ತು ಸಿರಪ್ ಕೊಡ್ತೀರಿ. ಅಂದರೆ 5 hours ಒಂದ್ಸರಿ ಕೊಡಬೇಕು. ಮತ್ತು ನಾವು ತೋರಿಸೋದು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ, ಮಲ್ಲತ್ತಳ್ಳಿ ನಾಗರಬಾವಿ ರೋಡಲ್ಲಿರೋ ದೀಕ್ಷಾ ಕ್ಲಿನಿಕ್ ಅಂತ. ನಾವು ನಮ್ಮ ಪಾಪಗೆ ಇಬ್ರಿಗೂ ಹುಷಾರಿಲ್ಲ ಅಂದರೂ ನಾವು ಅಲ್ಲೇ ಹೋಗೋದು, ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ. ಹಸ್ಬೆಂಡ್ಗೆ ಸೆಕೆಂಡ್ ಶಿಫ್ಟ್ ಇರೋ ಕಾರಣ ಅದಕ್ಕೆ ಮಾರ್ನಿಂಗೇ ಹೋಗೋಣ ಅಂತ ಟಿಫನ್ ಮುಗಿಸಿದ ತಕ್ಷಣ 10 ಗಂಟೆ 9:45ಗೆ ಡಾಕ್ಟ್ರು ಬರೋದು. 10 ಗಂಟೆ ಅಷ್ಟೊತ್ತಿಗೆ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಸದ್ಯ ಯಾರೂ ಇರಲಿಲ್ಲ, ನಾವೇ ಮೊದಲನೇ ಪೇಷಂಟು. ಅವನಿಗೆ ಇದನ್ನು ಕೊಡ್ತಾರೆ, ಅಲ್ಲಿ ನಾವು ಫೋನ್ ನಂಬರ್ ಕೊಟ್ಟು ಎಂಟ್ರಿ ಮಾಡಿಡ್ತೀವಿ. ನಾವು ಪದೇ ಪದೇ ಏನು ನೇಮ್ ಹೇಳಿ ಅವನದು ಇದನ್ನು ತೊಗೊಳೋಂಗೇನಿಲ್ಲ. ಅಲ್ಲಿಗೆ ಹೋಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ನಾವು ಎಷ್ಟು ವರ್ಷ ತೋರಿಸಿರ್ತೀವಿ ಅಷ್ಟು ಪ್ರಿಸ್ಕ್ರಿಪ್ಷನ್ ಅವ್ರ ಹತ್ರ ಇರುತ್ತೆ. ಆಮೇಲೆ ಪಾಪದು ವೆಯ್ಟ್ ಚೆಕ್ ಮಾಡಿದ್ರು. ವೆಯ್ಟ್ ಏನೂ ಪರವಾಗಿಲ್ಲ, ಅಂದರೆ ಹುಟ್ಟಿದಾಗ ಎಷ್ಟಿದ್ನೋ ಅದ್ರ ಡಬಲ್ ಆಗಿದ್ದಾನೆ. ಆಮೇಲೆ ಡಾಕ್ಟ್ರು ಚೆಕ್ ಮಾಡ್ತಿದ್ರೆ ಏನಾಗಿದೆ ಅಂತ ಕೇಳ್ತಿದ್ರು. ನಾನು 7 o'clockಗೆ ಜ್ವರ ಬಂತು ಹೀಗೆ ಅಂತ ಹೇಳ್ತಿದ್ದೆ ಅವ್ರ ಹತ್ರ. ಸಂಜೆ ಸರ್ 7 ಮೇಲೆ. ಹೌದಾ? ಬಿಸಿಲು ಬಂದಿರಲ್ವಾ, ಅವಾಗಲೂ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಬಟ್ ಇದೆ 100 ಇದೆ, 100.3 100 100.2 ನೀನು ವಿಡಿಯೋ ಮಾಡ್ತಾ ನಾನು ಚೆಕ್ ಮಾಡ್ತಾ ಇದ್ದೆ ವಿಡಿಯೋನ. ಡಾಕ್ಟ್ರು ಕೇಳಿದ್ರು ವೀಡಿಯೋ ಮಾಡ್ತಿದ್ದೀರಾ ಅಂತ ಹೇಳಿದೆ. ಯಾಕೆ ಅಂದರೆ ನಿಮ್ಗೊಂದು ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ಯಾಕಂದರೆ ನನ್ನ ಥರನೇ ನೀವು ಚಿಕ್ಕ ಪುಟ್ಟ ಇಟ್ಕೊಂಡಿರೋರು ಇರ್ತೀರ, ಹೇಗಿರಬೇಕು ಅಂತ ಗೊತ್ತಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಏನಾದರೂ ಗೊರ ಅಂತಿದ್ರೆ ಈ ಡ್ರಾಪ್ಸ್ನ ನೀವು ಯೂಸ್ ಮಾಡ್ಬೋದು. ಅಂದರೆ ಆ ಕಡೆಗೆ 1 ಡ್ರಾಪು, ಈ ಕಡೆ 1 ಡ್ರಾಪು. ಇದು ಡೋಲೋ 1 ml ಯೂಸ್ ಮಾಡಬೇಕು ಜ್ವರಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವ್ರು ಯಾವ ಥರ ಕೊಡ್ತಾರೆ ಸ್ಲಿಪ್ನ ಅಂತ ಹೇಳಿ. ನನ್ನ ಮಗನದು ಇವಾಗ ಏಜ್ ಬಂದು 4 months 9 days. ಇವತ್ತೇ ಚೆಕ್ ಮಾಡಿರೋದು. ನಾನು ಇವತ್ತೇ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಂಜೆ ಅಷ್ಟೊತ್ತಿಗೆ. ವೆಯ್ಟು ಡಬಲ್ ಆಗಿದ್ದಾನೆ ಹುಟ್ಟಿರೋದಕ್ಕಿಂತ. ಇದು ಡೋಲೋ ಡ್ರಾಪ್ಸು. ನಿಮ್ಮ ಪಾಪುಗಳಿಗೂ ಏನಾದರೂ ಜ್ವರ ಇದ್ದರೆ ಪ್ರಿಸ್ಕ್ರಿಪ್ಷನ್ ಮೊದಲನೇ ಇದನ್ನು ಮಾಡ್ಕೊಳ್ಳಿ, 1 ml ಹಾಕಿ. ಮತ್ತು ಇದು
ಇದು ಮೂಗು ಗೊರ ಗೊರ ಅಂತಿದ್ರೆ ಆ ಕಡೆ ಒಂದಕ್ಕೆ ಈ ಕಡೆ ಒಂದು ಡ್ರಾಪು ಈ ಕಡೆ ಒಂದು ಡ್ರಾಪು. ಇದು ಉಪ್ಪಿನ ನೀರು ಅಷ್ಟೇ ಅಂತೆ, ಏನು ಪ್ರಾಬ್ಲಮ್ ಇಲ್ಲ ಅಂತೆ. ಇದು ಯೂರಿನ್ ಇನ್ಸ್ಪೆಕ್ಷನ್ ಬರ್ಕೊಟ್ಟಿದ್ದಾರೆ. ಇದೇನಾದರೂ ಕೆಮ್ಮು ಬಂದರೆ ಮತ್ತು ಏನಾದರೂ ಕೆಮ್ಮು ಮತ್ತು ವಾಮಿಟ್ ಆದರೆ ಈ ಸಿರಪ್ನ ಅವ್ರು ಬರ್ಕೊಟ್ಟಿದ್ದಾರೆ. ಈಗೇನು ಇದು ನೆಸೆಸರಿ ಇಲ್ಲ ಅಂತ ಹೇಳಿದ್ದಾರೆ. ಇವರು ನಮ್ಮನೆ ಹತ್ರ ಇರೋ ಅನುಪಮ ಹಾಸ್ಪಿಟಲ್ಗೆ ಹೋಗಿ ಯೂರಿನ್ ಟೆಸ್ಟ್ ಬರ್ಕೊಂಬಂದಿದ್ರು. ಅದಕ್ಕೆ 1000 ರೂಪಾಯಿ ತೊಗೊಂಡಿದ್ರಂತೆ. ನಾನು ಬೈದಿದ್ದಕ್ಕೆ ಮತ್ತೆ ಅದು ಅನಾಲಿಸಿಸ್ ಮಾಡಿಸಿ ಅಂತ ಹೇಳಿದ್ದವರು. ಅವರೇನೋ ಸೆನ್ಸಿಟಿವಿಟಿ ಅಂತ ಕೊಟ್ಟಿದ್ದರು. ಇದನ್ನು ಕೊಟ್ಟಿದ್ದಾರೆ. ನೋಡೋಣ, ಏನಾದರೂ ಜಾಸ್ತಿ ಆದರೆ ನಾನು ಚೆಕ್ ಮಾಡಿಸಿ ಡಾಕ್ಟ್ರ್ ಹತ್ರಕ್ಕೆ ರಿಪೋರ್ಟ್ ತೊಗೊಂಡು ಹೋಗಬೇಕು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಹೇಳ್ತಾ ಬಾಯ್.